ಹಲೋ ಫ್ರೆಂಡ್ಸ್, ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಮೇರಿ ಕ್ರಿಸ್ಮಸ್. ಜೆರೋಮ್ ಅನ್ನೋ ಒಬ್ಬನ ಕೊಲೆ ಆಗುತ್ತೆ. ಅವನನ್ನ ಕೊಲೆ ಮಾಡಿದ್ದು ಯಾರು, ಯಾಕೆ ಕೊಲೆ ಮಾಡಿದ್ರು ಅನ್ನೋದೇ ಸಿನಿಮಾ ಕತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅಲ್ಲಲ್ಲಿ ಟ್ವಿಸ್ಟ್, ಸಸ್ಪೆನ್ಸ್ ಅಂತ ಸಿನಿಮಾ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಸರಿ, ಜಾಸ್ತಿ ಡ್ರ್ಯಾಗ್ ಮಾಡದೆ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಓಪನಿಂಗ್ ನಲ್ಲಿ ಬಾಂಬೆ, ಅದೇ ಈಗಿನ ಮುಂಬೈನ ತೋರಿಸಲಾಗುತ್ತೆ. ಸಿನಿಮಾ 90s ನಲ್ಲಿ ನಡೀತಾ ಇದೆ. ಕ್ರಿಸ್ಮಸ್ ಟೈಮ್, ಎಲ್ಲರೂ ಜಾಲಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈಗ ಸಿನಿಮಾ ಹೀರೋನ ತೋರಿಸಲಾಗುತ್ತೆ. ಇವನ ಹೆಸರು ಆಲ್ಬರ್ಟ್. ದುಬೈಯಿಂದ ಕ್ರಿಸ್ಮಸ್ ಲೀವ್ಗೆ ಅಂತ ಮನೆಗೆ ಬಂದಿದ್ದಾನೆ. ಹೋದ ವರ್ಷ ತಾನೇ ಆಲ್ಬರ್ಟ್ ತಾಯಿ ತೀರೋಗಿರ್ತಾರೆ. ಆಲ್ಬರ್ಟ್ ತಾಯಿ ಸಾವಿಗೆ ಕೂಡ ಬರೋಕಾಗಿರಲ್ಲ. ಮನೆ ಓನರ್ ಆಲ್ಬರ್ಟ್ಗೆ ಆ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿರ್ತಾರೆ, ಆದ್ರೆ ಆಗೋದೇ ಇಲ್ಲ. ಈಗ ಕ್ರಿಸ್ಮಸ್ ಲೀವ್ಗೆ ಬಂದಿರೋ ಆಲ್ಬರ್ಟ್ಗೆ ಅವ್ರ ತಾಯಿ ಬಗ್ಗೆ ಹೇಳ್ತಾ, ನೀನು ಬರೀತಾ ಇದ್ದ ಕಾಗದವನ್ನ ನಾನೇ ನಿಮ್ಮ ಅಮ್ಮನಿಗೆ ಓದಿ ಹೇಳ್ತಾ ಇದ್ದೆ. ಪಾಪ ಮಗನನ್ನ ನೋಡದೆ ಹೊರಟೋದ್ರು. ಅವ್ರ ಕೈಲಿ ಆಗ್ತಾ ಇಲ್ಲ ಅಂದ್ರು ಮನೇನ ತುಂಬಾ ಕ್ಲೀನಾಗಿ ಇಟ್ಕೋತಾ ಇದ್ರು ಅಂತ ಮನೆ ಕೀ ಕೊಡ್ತಾರೆ. ಹಾಗೆ ಇದು ಕ್ರಿಸ್ಮಸ್ಗೆ ನನ್ ಗಿಫ್ಟ್, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳುವಂತ ಹೋಮ್ ಮೇಡ್ ವೈನ್ ನ ಕೊಡ್ತಾರೆ. ನೈಟ್ ಆಲ್ಬರ್ಟ್ ಹೊರಗಡೆ ನಡ್ಕೊಂಡು ಬರ್ತಾ ಇದ್ದಾನೆ. ಒಂದು ಶಾಪ್ಗೆ ಹೋಗಿ ಅಲ್ಲಿ ಒಂದು ಕೇಜ್ ನಲ್ಲಿರೋ ಬರ್ಡ್ ಡಾಲ್ ನ ಪರ್ಚೇಸ್ ಮಾಡಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ವೈನ್ ಕುಡ್ದು ವಾಶ್ರೂಮ್ಗೆ ಅಂತ ಹೋಗ್ತಾನೆ. ಒಳಗೊಬ್ಬ ಸರ್, ಹೊರಗೆ ಒಬ್ರು ಲೇಡಿ ಅವ್ರ ಮಗಳು ಟೆಡ್ಡಿ ಬೇರ್ ಜೊತೆ ಕುತ್ಕೊಂಡಿದ್ದಾರೆ, ಪ್ಲೀಸ್ ಅವ್ರ ಜೊತೆ ನನಗೆ ಅರ್ಜೆಂಟ್ ಒಂದು ಕೆಲಸ ಇದೆ ಅಂತ ಹೊರಗಡೆ ಹೋದ್ರು, ನೀವು ನನಗೋಸ್ಕರ ವೇಟ್ ಮಾಡಬೇಡಿ ಅಂತ ಹೇಳ್ಬಿಡಿ ಸರ್ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಆಲ್ಬರ್ಟ್ ಹೊರಗಡೆ ಬಂದು ಅವ್ರ ಹತ್ರ, ಮೇಡಮ್ ಅವ್ರಿಗೇನೋ ಅರ್ಜೆಂಟ್ ವರ್ಕ್ ಇದೆಯಂತೆ, ಅದರಿಂದ ನಿಮಗೆ ಅವ್ರನ್ನ ವೇಟ್ ಮಾಡಬೇಡಿ ಅಂತ ಕೇಳಿದ್ರು ಅಂತ ಹೇಳ್ತಾನೆ. ಆ ಲೇಡಿ ಹೆಸರು ಮರಿಯಾ, ಅವ್ರ ಮಗಳ ಹೆಸರು ಆನಿ. ಈಗ ಮರಿಯಾ ಊಟ ಮುಗಿಸಿ ಮಗಳನ್ನ ಮತ್ತೆ ಟೆಡಿ ಬೇರ್ನ ಎತ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅದನ್ನ ನೋಡಿದ ಆಲ್ಬರ್ಟ್ ಅವ್ರ ಹಿಂದೆನೆ ಬರ್ತಾನೆ. ಮರಿಯಾ ಸಿನಿಮಾ ಥಿಯೇಟರ್ ನಲ್ಲಿ ಟಿಕೆಟ್ ತಗೋತಾ ಇದ್ದಾಳೆ. ಅದರಿಂದ ಆಲ್ಬರ್ಟ್ ಕೂಡ ಟಿಕೆಟ್ ತಗೊಂಡು ಥಿಯೇಟರ್ ಒಳಗ್ ಬರ್ತಾನೆ. ಆಲ್ಬರ್ಟ್ ಹಿಂದಿನ ಸೀಟ್ ನಲ್ಲಿ ಮರಿಯಾ ಮತ್ತು ಆನಿ ಬಂದು ಕೂರ್ತಾರೆ. ಆನಿ ಪಾಪ್ಕಾರ್ನ್ ಕೇಳ್ತಾ ಇದ್ದಾಳೆ. ಮರಿಯಾ ಪಾಪ್ಕಾರ್ನ್ ತಿನ್ಬಾರ್ದು ಅಂತ ಹೇಳ್ತಾ ಇದ್ದಾಳೆ. ಆನಿ ಹಠ ಮಾಡ್ತಾ ಇದ್ದಾಳೆ. ಅದಕ್ಕೆ ಆಲ್ಬರ್ಟೆ ಆನಿಗೆ ಪಾಪ್ಕಾರ್ನ್ ತಗೊಡ್ತಾನೆ. ಸಿನಿಮಾಗ್ ಬಂದು ಪಾಪ್ಕಾರ್ನ್ ಇಲ್ಲ ಅಂದ್ರೆ ಹೇಗೆ, ಸರಿ ಆಗ್ಲಿಂದ ನೋಡ್ತಾ ಇದ್ದೀನಿ, ನಿಮ್ ಮಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಅದಕ್ ಮರಿಯಾ, ಅದು ಆನಿಗೆ ಮಾತು ಬರಲ್ಲ ಅಂತ ಹೇಳ್ತಾಳೆ. ಸಿನಿಮಾ ಮುಗಿಯುತ್ತೆ. ಇಬ್ರು ಹೊರಗಡೆ ಬರ್ತಾರೆ. ಮರಿಯಾ ಟೆಡಿ ಬೇರ್ನು ಆನಿನೂ ಎತ್ಕೊಳ್ಳೋಕ್ ಕಷ್ಟ ಪಡ್ತಾ ಇದ್ದಾಳೆ. ಅದರಿಂದ ಆಲ್ಬರ್ಟ್, ಇಫ್ ಯು ಡೋಂಟ್ ಮೈಂಡ್ ಟೆಡಿ ಬೇರ್ನ ನನ್ ಕೈಲಿ ಕೊಡಿ, ನಾನ್ ಇಟ್ಕೋತೀನಿ ಅಂತ ಇಸ್ಕೋತಾನೆ. ಇಬ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಮರಿಯಾ ಆಲ್ಬರ್ಟ್ಗೆ, ನೀವು ನನ್ ಜೊತೆ ಬರ್ತಾ ಇದ್ದೀರಲ್ಲ, ನಿಮ್ಮನೆಯಲ್ಲಿ ಯಾರು ನಿಮ್ಗೋಸ್ಕರ ಕಾಯ್ತಾ ಇರಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್, ನನಗೆ ಯಾರು ಇಲ್ಲ, ಲಾಸ್ಟ್ ಇಯರ್ ನಮ್ಮಮ್ಮ ಇದ್ರು, ಈಗ ಅವರು ಇಲ್ಲ, ನಾನೊಬ್ಬ ಆರ್ಕಿಟೆಕ್ಟ್, ದುಬೈಯಿಂದ ಲೀವ್ಗೆ ಅಂತ ಇಲ್ಲಿಗೆ ಬಂದಿದ್ದೀನಿ, ನೀವೇನ್ ಮಾಡೋದು ಅಂತ ಕೇಳ್ತಾನೆ. ಅದಕ್ ಮರಿಯಾ, ನಾವೊಂದ್ ಚಿಕ್ಕ ಬೇಕರಿ ರನ್ ಮಾಡ್ತಾ ಇದೀವಿ ಅಂತಾಳೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ತನ್ನ ಹಸ್ಬೆಂಡ್ ಜೆರೋಮ್ ಬಗ್ಗೆ ಮಾತಾಡ್ತಾಳೆ. ತನ್ನ ಹಸ್ಬೆಂಡ್ ಹೇಗೋ ಚೆನ್ನಾಗೇ ಇದ್ದಾನೆ, ಆದ್ರೆ ನಾನೇ ಖುಷಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಮನೆ ಬರುತ್ತೆ. ಮರಿಯಾ ಆಲ್ಬರ್ಟ್ಗೆ ವೈನ್ ಆಫರ್ ಮಾಡ್ತಾಳೆ. ವೈನ್, ವಿಸ್ಕಿ ಯಾವ್ದು ಬೇಕೋ ಅದು ಇಲ್ಲಿದೆ, ನೀವು ಕುಡಿತಾ ಇರಿ ಅಂತ ಗ್ರಾಮೋಫೋನ್ ಹಾಕಿ, ನಾನು ಹೋಗಿ ಆನಿನ ಮಲಗಿಸಿ ಬರ್ತೀನಿ ಅಂತ ಒಂದು ರೂಮ್ಗೆ ಹೋಗಿ ಮಗಳನ್ನ ಮಲಗಿಸಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗೆ ಬರ್ತಾಳೆ. ಆಲ್ಬರ್ಟ್ಗೆ ಒಂದು ಅಭ್ಯಾಸ ಇರುತ್ತೆ. ಟಿಶ್ಯೂ, ಪೇಪರ್ಗಳು ಏನಾದ್ರೂ ಸಿಕ್ಕಿದ್ರೆ ಅದರಲ್ಲಿ ಹಂಸಗಳನ್ನ ಮಾಡ್ತಾ ಇರ್ತಾನೆ. ಹಾಗೆ ಅಲ್ಲಿದ್ದ ಟಿಶ್ಯೂನಲ್ಲಿ ಹಂಸಗಳನ್ನ ಮಾಡಿ ಒಂದು ಟೇಬಲ್ ಮೇಲೆ ಇಡ್ತಾನೆ. ಮನೆ ಪೂರ್ತಿ ನೋಡ್ತಾ ಮನೆ ಒಳಗಿದ್ದ ಕ್ರಿಸ್ಮಸ್ ಟ್ರೀಗೆ ತಾನು ಪರ್ಚೇಸ್ ಮಾಡಿ ತಂದಿದ್ದ ಕೇಜ್ ಬರ್ಡ್ ಡಾಲ್ನ ಹ್ಯಾಂಗ್ ಮಾಡ್ತಾನೆ. ಮರಿಯಾ ಬರ್ತಾಳೆ. ಗ್ರಾಮೋಫೋನ್ ಸಾಂಗ್ ಚೇಂಜ್ ಮಾಡಿ ಇಬ್ರು ಡ್ಯಾನ್ಸ್ ಮಾಡ್ತಾರೆ. ಮರಿಯಾ ಟೇಬಲ್ ಮೇಲಿದ್ದ ಪೇಪರ್ ಅಂಶಗಳನ್ನ ನೋಡಿ, ನಿಮ್ಗೆ ಈ ಕ್ರಾಫ್ಟ್ ಎಲ್ಲ ಮಾಡೋಕ್ ಬರುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್, ಹೌದು, ನಮ್ಮಮ್ಮ ಹೇಳ್ಕೊಟ್ಟಿರೋದು ಅಂತಾನೆ. ಹಾಗೆ ಮರಿಯಾ ಆಲ್ಬರ್ಟ್ ಹತ್ರ, ನೀವು ಸಿಂಗಲ್ಲ ಇಲ್ಲ ರಿಂಗ್ ನ ವ್ಯಾಲೆಟ್ ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್ ವ್ಯಾಲೆಟ್ ಇಂದ ಒಂದು ರಿಂಗ್ ತೆಗೆದು ತೋರಿಸಿ ರೋಸಿ ಅನ್ನೋಳ ಬಗ್ಗೆ ಹೇಳ್ತಾನೆ. ರೋಸಿ ನಾನು ಪ್ರೀತಿ ಮಾಡ್ತಾ ಇದ್ವಿ. ರೋಸಿ ನಮ್ಮ ಅಮ್ಮನಿಗೆ ಇಷ್ಟ ಆಗ್ಲಿಲ್ಲ, ನಾನು ರೋಸಿ ಹಸ್ಬೆಂಡ್ಗೆ ಇಷ್ಟ ಆಗ್ಲಿಲ್ಲ. ರೋಸಿ ನಮ್ ಬಾಸ್ ವೈಫ್. ಇದರಿಂದ ನಾವಿಬ್ರು ಗೋವಾಗ್ ಹೋಗೋಣ ಅಂತ ಹೋಗಿ 3 ತಿಂಗಳಿದ್ವಿ. 3 ತಿಂಗಳು ಜಾಲಿಯಾಗೆ ಕಳೆದ್ವಿ. ಅವಳ ಗಂಡ ಕೂಡ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ಕಳಿಸಿದ್ದ. ನಾನು ಅವಳಿಗೆ ಇದನ್ನ ಸರ್ಪ್ರೈಸ್ ಮಾಡೋಣ ಅಂತ ಒಂದು ರಿಂಗ್ ತಗೊಂಡು ಹೋದೆ. ಆದ್ರೆ ರೋಸಿ ನನಗ್ ನನ್ನ ಹಸ್ಬೆಂಡ್ ಬೇಕು ಅಂತ ಲೆಟರ್ ಬರೆದಿಟ್ಟು ವಾಪಸ್ ಹೊರಟೋಗಿದ್ಲು. ನನ್ನ ಪ್ರೀತಿ ಅಲ್ಲಿಗೆ ಮುಗ್ದೋಯ್ತು ಅಂತಾನೆ. ಆಗ ಮರಿಯಾ, ಮತ್ತೆ ಇನ್ಯಾಕೆ ಆ ರಿಂಗ್ನ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ, ಮತ್ತೆ ಅವಳು ನಿಮ್ಮ ಹತ್ರ ಬರ್ತಾಳೆ ಅಂತ ನಂಬಿಕೆ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್, ಇಲ್ಲ, ಅವಳು ಇನ್ನೂ ಬರಲ್ಲ, ಅವಳು ಸತ್ತು 7 ವರ್ಷ ಆಯ್ತು, ನಾನು ಅವಳನ್ನು ಯಾವಾಗ ಮರಿತೀನೋ ಆವಾಗ ಈ ರಿಂಗ್ನ ಎಸ್ಬಿಡ್ತೀನಿ ಅಂತಾನೆ. ಆಗ ಮರಿಯಾ, ಅದೇ 7 ವರ್ಷದಿಂದ ನಾನೊಂದು ಹಾರಿಬಲ್ ರಿಲೇಶನ್ಶಿಪ್ ನಲ್ಲಿದ್ದೆ. ನನ್ನ ಬಾಯ್ ಫ್ರೆಂಡೇ ಈ ಜೆರೋಮ್. ತುಂಬಾ ನಂಬಿಕೆ ಕೊಟ್ಟ, ಧೈರ್ಯ ಹೇಳ್ದ. ನಾನು ಜೆರೋಮ್ನ ಮೀಟ್ ಮಾಡೋಕಂತ ಸಿನಿಮಾ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಬರ್ತಾ ಇದ್ದೆ.
ನಾನು ಈ ಹಾರಿಬಲ್ ರಿಲೇಶನ್ಶಿಪ್ ಇಂದ ಹೊರಗೆ ಬಂದಾಗ ಜೆರೋಮ್ ನನಗ್ ಪ್ರಪೋಸ್ ಮಾಡ್ದ. ಸಂತೋಷ ಆಯ್ತು, ಮದ್ವೆ ಆದ್ವಿ. ಆದ್ರೆ ಆಮೇಲೆ ನನಗೆ ನಿಜವಾದ ಜೆರೋಮ್ ಬಗ್ಗೆ ಗೊತ್ತಾಯ್ತು. ಜೆರೋಮ್ ನನ್ ಮೇಲೆ ಸಂದೇಹ ಪಡೋಕ್ ಸ್ಟಾರ್ಟ್ ಮಾಡ್ದ. ಡ್ರಗ್ಸ್ ಎಲ್ಲ ತಗೊಳಕ್ ಸ್ಟಾರ್ಟ್ ಮಾಡ್ದ. ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ದ. ಅದು ಅಲ್ದೆ ಆನಿ ನನ್ ಮಗಳೇ ಅಲ್ಲ ಅಂತ ಹೇಳ್ದ. ಮನೆಗ್ ಲೇಟ್ ಆಗಿ ಬರೋದಕ್ ಸ್ಟಾರ್ಟ್ ಮಾಡ್ದ. ಇಷ್ಟೊತ್ ಏನ್ ಮಾಡ್ತಾ ಇರ್ತಾನೆ ಅಂತ ಒಂದಿನ ಜೆರೋಮ್ನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದ್ರೆ ಬೇರೆ ಹುಡುಗಿ ಜೊತೆ ಇದ್ದ. ತುಂಬಾ ಬೇಜಾರಾಯ್ತು. ಅದರಿಂದಾನೇ ನಾನು ಡೇಟ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಆದ್ರೆ ಅವರು ನಾನು ನನ್ನ ಮಗಳ ಜೊತೆ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಅದರಿಂದ ಹೇಳ್ದೆ ಹೊರಟೋದ್ರು. ಆಮೇಲೆ ಸಿನಿಮಾ ಥಿಯೇಟರ್ ಹತ್ರ ನೀವು ಕಾಣಿಸ್ಕೊಂಡ್ರಿ ಅಂತಾಳೆ. ಮರಿಯಾ ಆಲ್ಬರ್ಟ್ಗೆ ಹೊರಗಡೆ ಹೋಗೋಣವಾ ಅಂತ ಕೇಳ್ತಾಳೆ. ಆಲ್ಬರ್ಟ್ ಆಯ್ತು ಅಂತ ಒಪ್ಕೋತಾನೆ. ಅದರಿಂದ ಮರಿಯಾ ಒಂದು ಪೇಪರ್ನಲ್ಲಿ ಹಸ್ಬೆಂಡ್ಗೆ ನಾನು ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ಆನಿ ಮಲ್ಕೊಂಡಿದ್ದಾಳೆ, ಸ್ವಲ್ಪ ನೋಡ್ಕೊ ಅಂತ ಬರೆದಿಟ್ಟು ಆಲ್ಬರ್ಟ್ನ ಕರ್ಕೊಂಡು ಹೊರಗಡೆ ಬರ್ತಾಳೆ. ಆಲ್ಬರ್ಟ್ ಮತ್ತು ಮರಿಯಾ ಸ್ವಲ್ಪ ಹೊತ್ತು ಸುತ್ತಾಡಿದ್ಮೇಲೆ ಆಲ್ಬರ್ಟ್ ಮನೆ ಬರುತ್ತೆ. ಮರಿಯಾ ಬನ್ನಿ ನಿಮ್ ಮನೆಗೆ ಹೋಗೋಣ ಅಂತ ಕೂಗ್ತಾಳೆ. ಆಲ್ಬರ್ಟ್ ಅದಕ್ಕೇನು ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಮನೆ ಓನರ್ ಕೊಟ್ಟಿದ್ದ ಹೋಮ್ ಮೇಡ್ ವೈನ್ ನ ಇಬ್ರು ಕುಡಿತಾರೆ. ಹಾಗೆ ಇಬ್ರು ಕಿಸ್ ಮಾಡೋಕ್ ಹೋದಾಗ ಮರಿಯಾ ಮಿರರ್ ನಲ್ಲಿ ತನ್ನ ಬಟ್ಟೆ ಮೇಲಿದ್ದ ವೈನ್ ಕಲೆಯನ್ನ ನೋಡಿ ತಕ್ಷಣ ವಾಶ್ ಬೇಸಿನ್ ಹತ್ರ ಬಂದು ವೈನ್ ಕಲೆ ಆಗಿರೋ ಜಾಗದಲ್ಲಿ ನೀರಾಕ್ ಒರೆಸಿ ನನಗ್ ಟೈಮ್ ಆಗ್ತಾ ಇದೆ, ಆನಿ ಬೇರೆ ಮನೆಯಲ್ಲಿ ಒಬ್ಳೆ ಇರ್ತಾಳೆ, ಮನೆಗೆ ಹೋಗೋಣವಾ ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್ ಆಯ್ತು ಹೋಗೋಣ ಅಂತ ಒಂದು ಟ್ಯಾಕ್ಸಿಯಲ್ಲಿ ಮರಿಯಾ ಮನೆಗೆ ಬರ್ತಾರೆ. ಲಿಫ್ಟ್ ನಲ್ಲಿ ಹೋಗ್ಬೇಕಾದ್ರೆ ಮರಿಯಾ ಆಲ್ಬರ್ಟ್ಗೆ ಕಿಸ್ ಮಾಡ್ತಾಳೆ. ಇಬ್ರು ಮನೆ ಹತ್ರ ಬರ್ತಾರೆ. ಡೋರ್ ಆಲ್ರೆಡಿ ಓಪನ್ ಆಗಿದೆ. ಮರಿಯಾ ಜೆರೋಮ್ ಬಂದಿರ್ಬೇಕು ಅಂತ ಲೈಟ್ ಆನ್ ಮಾಡಿ ನೋಡಿದ್ರೆ ಜೆರೋಮ್ ಸತ್ತೋಗಿದ್ದಾನೆ. ಅವನ ಎದೆಗೆ ಬುಲೆಟ್ ಹೋಗಿದೆ. ಗನ್ ಜೆರೋಮ್ ಕೈನಲ್ಲೇ ಇದೆ. ಅದನ್ನ ನೋಡಿ ಮರಿಯಾ ಕಿರ್ಚ್ಕೋತಾಳೆ. ಆನಿ ಅಂತ ಕೂಗ್ತಾ ಆನಿ ರೂಮಿಗೆ ಬಂದು ನೋಡ್ತಾಳೆ. ಆನಿ ಮಲಗಿರ್ತಾಳೆ. ಆಲ್ಬರ್ಟ್ ಮರಿಯಾನ ಹಿಡ್ಕೊಂಡು ಸಮಾಧಾನ ಹೇಳ್ತಾನೆ. ಮರಿಯಾ ಪೊಲೀಸ್ಗೆ ಫೋನ್ ಮಾಡಿ ಅಂತಾಳೆ. ಆಲ್ಬರ್ಟ್ ಫೋನ್ ಮಾಡೋಕ್ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾನೆ. ಮರಿಯಾ ನಾನು ಇಲ್ಲಿಂದ ಹೊರಡ್ಬೇಕು, ಪೊಲೀಸ್ ಏನಾದ್ರೂ ಇಲ್ಲಿಗೆ ಬಂದ್ರೆ ನಿನಗೆ ತೊಂದ್ರೆ ಅಂತಾನೆ. ಮರಿಯಾ ಅರ್ಥ ಆಗ್ಲಿಲ್ಲ ಏನ್ ಹೇಳ್ತಾ ಇದ್ದೀರಾ ಅನ್ನೋಕೆ ಆಲ್ಬರ್ಟ್ ಇವತ್ ಬೆಳಗ್ಗೆ ತಾನೇ ಮರ್ಡರ್ ಕೇಸಿಂದ ರಿಲೀಸ್ ಆಗಿ ಜೈಲಿನಿಂದ ಬಂದಿದ್ದೀನಿ. ಹೌದು ಮರಿಯಾ, ರೋಸಿನ ನಾನೇ ಕೊಂದಿದ್ದು. ಅದರಿಂದ 7 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬೆಳಿಗ್ಗೆ ತಾನೇ ರಿಲೀಸ್ ಆಗಿ ಬಂದಿದ್ದೀನಿ. ನಿನ್ನನ್ನ ಪೊಲೀಸ್ ನನ್ ಜೊತೆ ನೋಡಿದ್ರೆ ನಾನು ನೀನು ಇಬ್ರು ಸೇರಿ ಕೊಲೆ ಮಾಡಿದೀವಿ ಅಂತ ಅಂದ್ಕೋತಾರೆ. ನಾನು ಬರ್ತೀನಿ ಅಂತ ತಾನು ಕುಡಿದ ಗ್ಲಾಸ್ಗಳನ್ನ ಕರ್ಚೀಫ್ನಿಂದ ಒರೆಸಿ ತಾನು ಕ್ರಿಸ್ಮಸ್ ಟ್ರೀಗೆ ಹಾಕಿದ್ದ ಕೇಜ್ ಬರ್ಡ್ ಡಾಲ್ ನ ಹುಡುಕ್ತಾನೆ. ಅದು ಅಲ್ಲಿರೋದಿಲ್ಲ. ಮರಿಯಾ ನೀನ್ ಕೊಲೆಗಾರ, ಗೆಟ್ ಔಟ್ ಅಂತ ಬೈತಾಳೆ. ಆಲ್ಬರ್ಟ್ ಅಲ್ಲಿಂದ ಹೊರಟೋಗ್ತಾನೆ. ಹೊರಗಡೆ ಬಂದು ಟೀ ಕುಡಿತಾ ಇರ್ತಾನೆ. ಪೊಲೀಸ್ ಅಲ್ಲಿಗೆ ಬರುತ್ತೆ. ಅವರು ಸಹ ಟೀ ತಗೊಂಡು ಕುಡಿತಾ ಇದ್ದಾರೆ. ಮರಿಯಾ ಆನಿನ ಕರ್ಕೊಂಡು ಮಧ್ಯರಾತ್ರಿಯಲ್ಲಿ ಮನೆಯಿಂದ ನಡ್ಕೊಂಡು ಬರ್ತಾ ಇದ್ದಾಳೆ. ಆಲ್ಬರ್ಟ್ ಯಾಕೆ ಮರಿಯಾ ಒಬ್ಳೆ ನಡ್ಕೊಂಡು ಬರ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಪೊಲೀಸ್ ಮರಿಯಾನ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಈ ಮಧ್ಯರಾತ್ರಿಯಲ್ಲಿ ಅಂತ ಕೇಳ್ತಾರೆ. ಅದಕ್ ಮರಿಯಾ ಚರ್ಚ್ಗೆ ಹೋಗ್ತಾ ಇದ್ದೀವಿ, ಕ್ರಿಸ್ಮಸ್ ಅಲ್ವಾ ಅಂತಾಳೆ. ಅದಕ್ ಪೊಲೀಸ್ ಇಷ್ಟ ರಾತ್ರಿಯಲ್ಲಿ ಒಬ್ರೇ ಹೋಗ್ಬೇಡಿ ಅಂತ ಅಲ್ಲೇ ಹೋಗ್ತಿದ್ದ ಕ್ಯಾಬ್ನ ನಿಲ್ಲಿಸಿ ಮರಿಯಾ ಮತ್ತು ಆನಿನ ಕ್ಯಾಬ್ನಲ್ಲಿ ಚರ್ಚ್ಗೆ ಕಳಿಸ್ಕೊಡ್ತಾರೆ. ಆಲ್ಬರ್ಟ್ ಮರಿಯಾ ಯಾಕೆ ಇವಾಗ ಚರ್ಚ್ಗೆ ಹೋಗ್ತಾ ಇದ್ದಾಳೆ, ಅವಳ ಗಂಡ ಸತ್ತೋಗಿದ್ದಾನೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡದೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಮರಿಯಾ ಹಿಂದೆನೆ ಚರ್ಚ್ಗೆ ಬರ್ತಾನೆ. ಮರಿಯಾ ಆನಿ ಜೊತೆ ಚರ್ಚ್ಗೆ ಬರ್ತಾಳೆ. ಚರ್ಚ್ನಲ್ಲಿ ಎಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. ಮರಿಯಾ ರೂನಿ ಅನ್ನೋನ ಪಕ್ಕ ಹೋಗಿ ಕೂತ್ಕೋತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮೂರ್ಛೆ ಹೋಗೋ ರೀತಿ ಪ್ರಿಟೆಂಡ್ ಮಾಡ್ತಾಳೆ. ರೂನಿ ಏನಾಯ್ತು ನಿಮ್ಗೆ, ಯಾಕೆ ಮೂರ್ಛೆ ಹೋಗ್ತಾ ಇದ್ದೀರಾ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕರ್ಕೊಂಡ್ ಬರ್ತಾನೆ. ಆಲ್ಬರ್ಟ್ ಸಹ ಅಲ್ಲಿಗೆ ಹೋಗಿ ಮರಿಯಾನ ಹಿಡ್ಕೋತಾನೆ. ರೂನಿ ಇವರನ್ನ ನೋಡ್ಕೋತಾ ಇರಿ, ನಾನು ಕಾರ್ ತಗೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಮರಿಯಾ ಡ್ರಾಮಾ ಮಾಡ್ತಾ ಇರೋದು ಆಲ್ಬರ್ಟ್ಗೆ ಗೊತ್ತಾಗೋಗುತ್ತೆ. ಮರಿಯಾ ಆಲ್ಬರ್ಟ್ಗೆ ನೀನ್ ಯಾಕೆ ಇಲ್ಲಿಗೆ ಬಂದೆ, ಇಲ್ಲಿಂದ ಹೊರಟೋಗು ಅಂತ ಇದ್ದಾಳೆ. ರೂನಿ ಕಾರ್ ತಗೊಂಡ್ ಬರ್ತಾನೆ. ಮರಿಯಾ ಆನಿನ ಹಿಂಬದಿ ಸೀಟ್ನಲ್ಲಿ ಕೂರಿಸ್ಕೊಂಡು ಬ್ರದರ್ ಕಾರ್ ಸ್ವಲ್ಪ ಡ್ರೈವ್ ಮಾಡ್ತೀರಾ ಅಂತ ಆಲ್ಬರ್ಟ್ನ ಕೇಳ್ತಾನೆ. ಅದಕ್ಕೆ ಆಲ್ಬರ್ಟ್ ಸರಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಮರಿಯಾ ಎಚ್ಚರ ಆಗೋ ರೀತಿ ಡ್ರಾಮಾ ಮಾಡಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹಾಸ್ಪಿಟಲ್ಗೆಲ್ಲ ಬೇಡ, ನಾನು ಸ್ವಲ್ಪ ಈಗ ಸುಧಾರಿಸ್ಕೊಂಡಿದ್ದೀನಿ, ನಾನು ಮನೆಗೆ ಕರ್ಕೊಂಡೋಗಿ ಅಂತ ಅಡ್ರೆಸ್ ಹೇಳ್ತಾಳೆ. ಕಾರ್ನಲ್ಲೇ ರೂನಿ ಪರಿಚಯ ಮರಿಯಾಗೆ, ಮರಿಯಾ ಪರಿಚಯ ರೂನಿಗಾಗುತ್ತೆ. ಇದನ್ನೆಲ್ಲ ನೋಡ್ತಾ ಇರೋ ಆಲ್ಬರ್ಟ್ಗೆ ಯಾಕೆ ಮರಿಯಾ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಸಂದೇಹ ಬರುತ್ತೆ. ಮರಿಯಾ ಮನೆ ಬರುತ್ತೆ. ಮರಿಯಾ ರೂನಿಗೆ ವೈನ್ ಆಫರ್ ಮಾಡ್ತಾಳೆ. ರೂನಿ ಆಲ್ಬರ್ಟ್ನು ಕರ್ಕೊಂಡು ಮೂವರು ಮನೆ ಒಳಗ್ ಬರ್ತಾರೆ. ಮರಿಯಾ ವೈನ್ ಬಾಟಲ್ ಕೊಟ್ಟು ನೀವು ಕುಡಿತಾ ಇರಿ, ಆನಿನ ಮಲಗಿಸ್ ಬರ್ತೀನಿ ಅಂತ ಹೋಗ್ತಾಳೆ. ಆಲ್ಬರ್ಟ್ ಮನೆಯೆಲ್ಲ ಹುಡುಕ್ತಾನೆ. ಇಲ್ಲಿ ಜೆರೋಮ್ ಬಾಡಿ ಇತ್ತಲ್ಲ ಎಲ್ಲೋಯ್ತು ಅಂತ. ರೂನಿ ವೈನ್ ಬಾಟಲ್ ತಗೊಂಡು 2 ಗ್ಲಾಸ್ಗೆ ಹಾಕಿ ತಗೊಳ್ಳಿ ಆಲ್ಬರ್ಟ್ ಅಂತ ಕೊಡ್ತಾನೆ. ಆಲ್ಬರ್ಟ್ ವೈನ್ ನ ಕರ್ಚೀಫ್ ತಗೊಂಡು ಇಸ್ಕೋತಾನೆ. ರೂನಿ ಯಾಕೆ ಈ ರೀತಿ ಇಸ್ಕೋತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆಲ್ಬರ್ಟ್ ನಮ್ಮ ಮನೆ ಅಭ್ಯಾಸ ಅಂತ ಹೇಳ್ತಾನೆ. ಅಲ್ಲಿ ಕ್ರಿಸ್ಮಸ್ ಟ್ರೀನಲ್ಲಿ ತಾನು ಹಾಕಿದ್ದ ಕೇಜ್ ಬರ್ಡ್ ಡಾಲ್ ಇದೆ, ಇದಕ್ಕಿಂತ ಮುಂಚೆ ಇರ್ಲಿಲ್ವಲ್ಲ, ಈಗ ಹೇಗ್ ಬಂತು ಅಂತ ಯೋಚನೆ ಮಾಡ್ತಾ ಇದ್ದಾನೆ.
ಆಗ ರೋನಿ ಆಲ್ಬರ್ಟ್ ಹತ್ರ ಮರಿಯಾಗೆ ಹಸ್ಬೆಂಡ್ ಇಲ್ಲ ಅನ್ಸುತ್ತೆ, ಪಾಪ ಅವರು ಅನ್ಕಾನ್ಶಿಯಸ್ ಬೇರೆ ಆಗ್ಬಿಟ್ರು, ಅವರನ್ನ ನೋಡ್ಕೊಳ್ಳೋಕೆ ಇವತ್ತು ಯಾರಾದ್ರೂ ಒಬ್ರು ಇರ್ಬೇಕಲ್ವಾ, ನಾವಿಬ್ರು ಟ್ರೈ ಮಾಡೋಣ, ಅವಳಿಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಲ್ಲಿರೋಣ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆಲ್ಬರ್ಟ್ ಸುಮ್ನೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಮರಿಯಾ, ನನ್ ವಾಚ್ ಕಾಣ್ತಾ ಇಲ್ಲ, ನಮ್ಮಮ್ಮ ಕೊಟ್ಟಿದ್ ವಾಚ್ ಅದು ಎಲ್ಲೋಯ್ತು, ಚರ್ಚ್ನಲ್ಲಿ ಎಲ್ಲಾದ್ರೂ ಮಿಸ್ ಆಗಿರ್ಬಹುದಾ ಅಂತಾಳೆ. ಅದಕ್ಕೆ ರೋನಿ, ಬನ್ನಿ ಹಾಗಾದ್ರೆ ಒಂದ್ಸಾರಿ ಚರ್ಚ್ಗೋಗಿ ನೋಡ್ಕೊಂಡು ಬಂದ್ಬಿಡೋಣ. ಹಾಗೆ ಆಲ್ಬರ್ಟ್ ಅವ್ರ ಮನೆಯಲ್ಲಿ ಅವ್ರನ್ನ ಹುಡುಕ್ತಾ ಇರ್ತಾರಂತೆ. ದಾರಿಯಲ್ಲಿ ಅವ್ರ ಮನೆ ಹತ್ತಿರ ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಆಲ್ಬರ್ಟ್ನ ಅವ್ರ ಮನೆ ಹತ್ರ ಬಿಟ್ಟು ಚರ್ಚ್ಗೆ ಹೋಗ್ತಾರೆ. ಆಲ್ಬರ್ಟ್ ಒಳಗಿದ್ದ ಡೆಡ್ ಬಾಡಿ ಎಲ್ಲೋಯ್ತು ಅಂತ ಹುಡ್ಕೋಕೆ ಮತ್ತೆ ಮರಿಯಾ ಮನೆಗೆ ಬರ್ತಾನೆ. ಮನೆ ಹಿಂಬದಿ ಸ್ಟೆಪ್ ಮೂಲಕ ಸೆಕೆಂಡ್ ಫ್ಲೋರ್ಗೆ ಬರ್ತಾನೆ. ಮನೆ ಹಿಂದೆ ಡೋರ್ ಜಸ್ಟ್ ಬೋಲ್ಟ್ ಹಾಕಿರುತ್ತೆ, ಅದನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾನೆ. ಬಂದ್ ನೋಡಿದ್ರೆ ಜೆರೋಮ್ ಬಾಡಿ ಅಲ್ಲೇ ಇದೆ. ಇಷ್ಟೊತ್ತು ಇಲ್ಲದ ಡೆಡ್ ಬಾಡಿ ಇವಾಗ ಹೇಗೆ ಇಲ್ಲಿಗೆ ಬಂತು ಅಂತ ಜೆರೋಮ್ ನಿಜವಾಗ್ಲೂ ಸತ್ತೋಗಿದ್ದಾನ ಇಲ್ಲ ಡ್ರಾಮಾ ಮಾಡ್ತಾ ಇದ್ದಾನ ಅಂತ ಹತ್ರ ಬಂದು ಚೆಕ್ ಮಾಡಿದ್ರೆ ಜೆರೋಮ್ ನಿಜವಾಗ್ಲೂ ಸತ್ತೋಗಿರ್ತಾನೆ. ಹಾಗೆ ಆನಿ ರೂಮಿಗೆ ಬರ್ತಾನೆ. ಆನಿ ಎದುರ್ಕೊಂಡು ಒಂದು ಚೇರ್ ಕೆಳಗಡೆ ಕೂತ್ಕೊಂಡಿದ್ದಾಳೆ. ಆನಿನ ನೋಡಿ ಆಲ್ಬರ್ಟ್, ಯಾಕೆ ಆನಿ ನಿದ್ದೆ ಬರ್ತಾ ಇಲ್ವಾ, ಇನ್ನೇನ್ ಅಮ್ಮ ಬಂದು ಬಿಡ್ತಾರೆ, ಭಯ ಪಡ್ಬೇಡ, ಅಲ್ಲಿವರೆಗೂ ನಾನು ನಿನಗೆ ಒಂದು ಕತೆ ಹೇಳ್ತೀನಿ. ಸಮುದ್ರದಲ್ಲಿ ಒಂದು ಅಮ್ಮ ಮೀನು ಮಗಳು ಮೀನು ಇತ್ತು. ಎರಡು ಮೀನುಗಳು ಚೆನ್ನಾಗಿ ಹಾಡು ಹೇಳ್ತಾ ಇದ್ವು. ಅದನ್ನ ಕೇಳಿದ ಒಬ್ಬ ರಾಕ್ಷಸ ಎರಡು ಮೀನನ್ನು ಎತ್ಕೊಂಡು ಬಂದ. ಆದ್ರೆ ಅಮ್ಮ ಮೀನು ಮಗಳು ಮೀನನ್ನ ಹೇಗೋ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ಬಿಡ್ತು. ರಾಕ್ಷಸ ಅಮ್ಮ ಮೀನನ್ನು ಹಿಡ್ಕೊಂಡು ಬಂದು ಹಾಡೇಳು ಅಂತ ಟಾರ್ಚರ್ ಮಾಡ್ತಾ ಇದ್ದ. ಮಗಳು ಮೀನು ಅಮ್ಮ ಮೀನನ್ನ ನೆನೆಸ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಸಮುದ್ರದ ಒಳಗೆ ಜ್ಞಾನ ಮಾಡ್ತಾ ಇದ್ದ ಋಷಿ ಮುನಿಗಳೊಬ್ಬರು, ನಿನಗೆ ನಾನು ರೆಕ್ಕೆ ಕೊಡ್ತೀನಿ, ಅದರ ಮೂಲಕ ನೀನು ನಿಮ್ಮ ಅಮ್ಮ ಮೀನನ್ನ ಹುಡುಕ್ಬಹುದು, ಆದ್ರೆ ನೀನು ನನಗೆ ನಿನ್ನ ಧ್ವನಿಯನ್ನ ಕೊಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಮಗಳು ಮೀನು ಒಪ್ಕೊಂಡು ರೆಕ್ಕೆ ಪಡೆದು ತನ್ನ ಧ್ವನಿಯನ್ನ ಋಷಿ ಮುನಿಗಳು ಕೊಡುತ್ತೆ. ಋಷಿ ಮುನಿಗಳು ಮಗಳು ಮೀನಿಗೆ ಒಂದು ಚಿಕ್ಕ ಟೆಡಿಬೇರ್ನ ಕೊಟ್ಟು, ನಿನಗ್ ಕಷ್ಟ ಏನಾದ್ರೂ ಬಂದ್ರೆ ಈ ಟೆಡಿಬೇರ್ ನಿನ್ನ ಕಾಪಾಡುತ್ತೆ ಅಂತಾರೆ. ಮಗಳು ಮೀನು ರೆಕ್ಕೆ ಹಾಕೊಂಡು ಅಮ್ಮ ಮೀನನ್ನ ಹುಡುಕ್ತಾ ಬರುತ್ತೆ. ರಾಕ್ಷಸ ಅಮ್ಮ ಮೀನನ್ನು ಟಾರ್ಚರ್ ಮಾಡ್ತಾ ಇರೋದನ್ನ ನೋಡಿ ಅಳುತ್ತೆ. ಆ ಕಣ್ಣೀರು ಟೆಡಿಬೇರ್ ಮೇಲೆ ಬಿದ್ದು ಟೆಡಿಬೇರ್ ದೊಡ್ಡದಾಗಿ ರಾಕ್ಷಸನನ್ನ ಒಡೆದು ಆ ಅಮ್ಮ ಮೀನನ್ನ ಕಾಪಾಡುತ್ತೆ. ಎರಡು ಮೀನುಗಳು ಮತ್ತೆ ಸಾಗರಕ್ಕೆ ಬರ್ತವೆ. ಋಷಿ ಮುನಿಗಳ ಹತ್ರ ಮಗಳು ಮೀನಿನ ಧ್ವನಿಯನ್ನ ಅವಳಿಗೆ ಮತ್ತೆ ಕೊಡುವುದಾಗಿ ಕೇಳ್ತವೆ. ಅದಕ್ಕೆ ಋಷಿ ಮುನಿಗಳು, ಆ ಶಕ್ತಿ ನನ್ನ ಕೈಲಿಲ್ಲ, ಆದ್ರೆ ನೀವ್ ಯಾವ್ದಕ್ಕೂ ಭಯ ಪಡದೆ ಇದ್ರೆ ಒಂದಿನ ನನ್ನ ಸ್ನೇಹಿತ ಋಷಿ ಮುನಿ ಒಬ್ಬ ನಿಮ್ ಬಳಿ ಬಂದು ಓಂ ಬೂಮ್ ಮಂತ್ರಕಾಳಿ ಅಂತ ಹೇಳ್ತಾ ಇದ್ದಂತೆ ಮಗಳು ಮೀನಿಗೆ ಮಾತು ಬರುತ್ತೆ ಅಂತ ಕತೆ ಹೇಳ್ತಾ ಇದ್ದಾನೆ. ಆ ಕತೆ ಕೇಳಿ ಆನಿಗೆ ತುಂಬಾ ಸಂತೋಷ ಆಗುತ್ತೆ. ಅಷ್ಟೊತ್ತಿಗೆ ವಾಚ್ ಎತ್ಕೊಂಡು ಮರಿಯಾ ಮತ್ತು ರೋನಿ ಮನೆ ಹತ್ರ ಬರ್ತಾರೆ. ಕಾರ್ ಸೌಂಡ್ ಕೇಳಿ ಆಲ್ಬರ್ಟ್ ಒಂದು ರೂಮ್ ಒಳಗೋಗಿ ಬಚ್ಚಿಟ್ಕೋತಾನೆ. ಮರಿಯಾ ರೋನಿ ಇಬ್ರು ಒಳಗ್ ಬರ್ತಾರೆ. ಮನೆ ಫ್ರಂಟ್ ಡೋರ್ ಓಪನ್ ಅಲ್ಲೇ ಇರುತ್ತೆ. ಮರಿಯಾ ಲೈಟ್ ಆನ್ ಮಾಡಿ ಕಿರ್ಚ್ಕೋತಾಳೆ. ಜೆರೋಮ್ ಸತ್ತೋಗಿರ್ತಾನಲ್ಲ ಅದಕ್ಕೆ. ಅದನ್ನ ನೋಡಿ ರೋನಿ, ನೀವೇನು ತಲೆ ಕೆಡಿಸ್ಕೋಬಿಡಿ, ನಾನು ಎಲ್ಲ ನೋಡ್ಕೋತೀನಿ, ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತಾನೆ. ಮರಿಯಾ ಆನಿ ರೂಮ್ ಒಳಗ್ ಬರ್ತಾಳೆ. ಆನಿನ ತಪ್ಕೊಂಡು ಮತ್ತೆ ಡ್ರಾಮಾ ಮಾಡ್ತಾ ಇದ್ದಾಳೆ. ಕಾಟ್ ಮೇಲೆ ಪೇಪರ್ನಲ್ಲಿ ಮಾಡಿದ ಅಂಶಗಳಿರುತ್ತೆ. ಅದನ್ನ ನೋಡಿ ಮರಿಯಾ ಶಾಕ್ ಆಗ್ತಾಳೆ. ಹಾಗಾದ್ರೆ ಇಲ್ಲಿಗೆ ಆಲ್ಬರ್ಟ್ ಬಂದಿರ್ಬೇಕು ಅಂತ ರೂಮ್ ಒಳಗ್ ಬಂದ್ ನೋಡಿದ್ರೆ ಆಲ್ಬರ್ಟ್ ಅಲ್ಲೇ ನಿಂತ್ಕೊಂಡಿರ್ತಾನೆ. ಆಲ್ಬರ್ಟ್ಗೆ ಮರಿಯಾ ಬಗ್ಗೆ ಎಲ್ಲಾ ವಿಷಯ ಗೊತ್ತಾಗೋಗಿದೆ. ಅವಳ ಗಂಡನನ್ನ ಅವಳೇ ಕೊಂದು ಜೆರೋಮ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ಫ್ರೇಮ್ ಮಾಡೋದಕ್ಕೋಸ್ಕರ ಇಷ್ಟೊಂದು ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ. ಮರಿಯಾ ಆಲ್ಬರ್ಟ್ನ ನೋಡಿ, ನೀನ್ ಇಲ್ಲಿಗ್ಯಾಕ್ ಬಂದಿದ್ಯಾ, ಇಲ್ಲಿಂದ ಹೋಗು ಅಂತ ಬ್ಯಾಕ್ ಡೋರ್ ಇಂದ ಹೊರಗಡೆ ಕಳಿಸ್ತಾಳೆ. ರೋನಿ ಪೊಲೀಸ್ಗೆ ಫೋನ್ ಮಾಡಿ ಇಲ್ಲೊಂದು ಮರ್ಡರ್ ಆಗಿದೆ, ಬೇಗ ಬನ್ನಿ ಅಂತಾನೆ. ಆಲ್ಬರ್ಟ್ ಕೆಳಗಿಳಿಯೋದಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಪೊಲೀಸ್ ಬಂದ್ಬಿಡುತ್ತೆ. ಅದರಿಂದ ಪೊಲೀಸ್ ಕಣ್ಣಿಗೆ ಬೀಳ್ಬಾರ್ದು ಅಂತ ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಆಲ್ಬರ್ಟ್ಗೆ ಶಾಕ್ ಆಗುತ್ತೆ. ಕಾರಣ ಸೆಕೆಂಡ್ ಫ್ಲೋರ್ ನಲ್ಲಿರೋ ಮರಿಯಾ ಮನೆ ರೀತಿನೇ ಥರ್ಡ್ ಫ್ಲೋರ್ ನಲ್ಲಿ ಒಂದು ಮನೆ ಇದೆ. ಸೇಮ್ ಟು ಸೇಮ್ ಸೆಕೆಂಡ್ ಫ್ಲೋರ್ ನಲ್ಲಿ ಅರೇಂಜ್ ಮಾಡಿರೋ ಹಾಗೆ ಎಲ್ಲಾ ಫರ್ನಿಚರ್ ಕೂಡ ಥರ್ಡ್ ಫ್ಲೋರ್ ಮನೆಯಲ್ಲಿದೆ. ಆಗ ಆಲ್ಬರ್ಟ್ಗೆ ಅರ್ಥ ಆಗುತ್ತೆ, ಮರಿಯಾನನ್ನ ಮೊದಲನೇ ಸಾರಿ ಕರ್ಕೊಂಡ್ ಬಂದಿದ್ದು ಥರ್ಡ್ ಫ್ಲೋರ್ಗೆ, ಎರಡನೇ ಸಾರಿ ಕರ್ಕೊಂಡ್ ಬಂದಿರೋದು ಸೆಕೆಂಡ್ ಫ್ಲೋರ್ಗೆ. ಎರಡು ಮನೇನು ಒಂದೇ ರೀತಿ ಇರೋದ್ರಿಂದ, ಒಳಗಿರೋ ಫರ್ನಿಚರ್ ಟೇಬಲ್ಸ್ ಎಲ್ಲ ಒಂದೇ ರೀತಿ ಫಿಕ್ಸ್ ಆಗಿರೋದ್ರಿಂದ ನನಗೇನು ಅರ್ಥ ಆಗಿರ್ಲಿಲ್ಲ ಆಗ ಅಂತ. ರೋನಿ ಮರಿಯಾಗೆ ಪೊಲೀಸ್ ಬಂದ್ಮೇಲೆ ಅವ್ರ ಹತ್ರ ಏನ್ ನಡೀತೋ ಅದನ್ನೆಲ್ಲ ಹೇಳ್ಬಿಡಿ, ಆದ್ರೆ ಆ ಆಲ್ಬರ್ಟ್ ಬಗ್ಗೆ ಹೇಳ್ಬೇಡಿ, ಸುಮ್ನೆ ಹೆಲ್ಪ್ ಮಾಡೋಕ್ ಬಂದವ್ಮೇಲೆ ಪೊಲೀಸ್ ಡೌಟ್ ಪಡ್ತಾರ ಮೇಲೆ ಅಂತ ಹೇಳ್ತಾನೆ. ಪೊಲೀಸ್ ಸೆಕೆಂಡ್ ಫ್ಲೋರ್ ನ ಮನೆಗೆ ಬರ್ತಾರೆ. ಫಾರೆನ್ಸಿಕ್ ಟೀಮ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ರೋನಿ ಮತ್ತೆ ಮರಿಯಾ ಹತ್ರ ಇದು ಹೇಗ್ ನಡೀತು ಅಂತ ಕೇಳ್ತಾರೆ. ಮರಿಯಾ, ನಾನು ಆನಿ ಚರ್ಚ್ಗೆ ಹೋಗಿದ್ವಿ, ಅಲ್ಲಿ ಯಾಕೋ ನನಗೆ ಅನ್ಕಾನ್ಶಿಯಸ್ ಆಗೋಯ್ತು. ಆಗ ರೋನಿ ಅವರು ಹೆಲ್ಪ್ಗೆ ಬಂದ್ರು, ಮನೆ ಕರ್ಕೊಂಡ್ ಬಂದ್ರು. ಆದ್ರೆ ನನ್ನ ವಾಚ್ ಮಿಸ್ ಆಗೋಗಿತ್ತು, ಚರ್ಚ್ನಲ್ಲೇ ಎಲ್ಲಾದ್ರೂ ಮಿಸ್ ಆಗಿರ್ಬೋದು ಅಂತ ಆನಿನ ರೂಮ್ ನಲ್ಲೇ ಮಲಗಿಸಿ ಮತ್ತೆ ಚರ್ಚ್ಗೆ ಹೋದ್ವಿ. ವಾಚ್ ಸಿಕ್ತು. ಅಲ್ಲಿಂದ ಮನೆಗ್ ಬಂದು ನೋಡಿದ್ರೆ ಡೋರ್ ಓಪನ್ ಅಲ್ಲೇ ಇತ್ತು. ಜೆರೋಮ್ ಮನೆಗ್ ಬಂದಿರ್ಬೋದು ಅಂತ ಒಳಗ್ ಬಂದು ಲೈಟ್ ಆನ್ ಮಾಡಿ ನೋಡಿದ್ರೆ ಜೆರೋಮ್ನ ಈ ಸ್ಥಿತಿಯಲ್ಲಿ ನೋಡ್ದೆ.
ಅದಕ್ಕೆ ಎಸ್ಐ ಜೆರೋಮ್ಗೆ ಏನಾದ್ರೂ ಇಲ್ಯೂಷನ್ ಈ ರೀತಿ ಏನಾದ್ರೂ ತೊಂದರೆ ಇತ್ತಾ ಅಂತ ಕೇಳ್ತಾರೆ. ಮರಿಯಾ ಆ ರೀತಿ ಏನೂ ಇರ್ಲಿಲ್ಲ, ಆದ್ರೆ ಡ್ರಗ್ ತಗೊಳ್ತಾ ಇದ್ರು. ಯಾಕಂತ ಕೇಳಿದ್ರು ಅವ್ರು ನನ್ನ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ ಅಂತಾಳೆ. ರೂನಿ ಹತ್ರ ವಿಚಾರಣೆ ಮಾಡ್ತಾರೆ. ರೂನಿ ಸಹ ಅದನ್ನೇ ಹೇಳ್ತಾನೆ. ಆನಿ ಹತ್ರ ಬಂದು ನಿನಗೇನಾದ್ರೂ ಸೌಂಡ್ ಕೇಳಿಸ್ತಮ್ಮ ಅಂತ ಕೇಳ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಆನಿಗೆ ಮಾತು ಬರಲ್ಲ ಅಂತ. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಮರಿಯಾ ಹತ್ರ ನಾಳೆ ಅಷ್ಟರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ಇಲ್ಲೆಲ್ಲಾದ್ರೂ ನಿಮ್ ರಿಲೇಟಿವ್ಸ್ ಫ್ರೆಂಡ್ ಮನೆ ಇದ್ರೆ ಅಲ್ಲಿ ಇವತ್ತು ಸ್ಟೇ ಮಾಡಿ, ಈ ರೂಮ್ನ ಸೀಸ್ ಮಾಡ್ತೀವಿ ಅಂತಾರೆ. ಅಷ್ಟರಲ್ಲಿ ರೂನಿ ನನ್ನ ವ್ಯಾಲೆಟ್ ಎಲ್ಲೋ ಮಿಸ್ ಆಗೋಗಿದೆ ಅಂತ ಕ್ರೈಮ್ ಸ್ಪಾಟ್ ಹತ್ರ ಹುಡುಕ್ತಾ ಬರ್ತಾನೆ. ಎಸ್ಐ ಅದಕ್ಕೆ ಬೈತಾರೆ, ರೂನಿ ಅವರೇ ಕ್ರೈಮ್ ಸ್ಪಾಟ್ ಕಣ್ರಿ, ಅದು ಹಾಗೆಲ್ಲ ಬರಬಾರ್ದು ಅಂತ. ರೂನಿ ಸರ್ ನನ್ನ ವ್ಯಾಲೆಟ್ ಇಲ್ಲೇ ಎಲ್ಲೋ ಮಿಸ್ ಆಗಿರ್ಬೇಕು, ಎಲ್ಲಾ ಡಾಕ್ಯುಮೆಂಟ್ಸು ಅದರಲ್ಲೇ ಇದೆ ಅಂತಾನೆ. ಎಸ್ಐ ನಾವು ಹುಡುಕ್ ಕೊಡ್ತೀವಿ, ನೀವ್ ಇವಾಗ ಇಲ್ಲಿಂದ ಹೋಗಿ ಅಂತ ಮನೆ ಕಳಿಸ್ತಾರೆ. ಮರಿಯಾ ಎಸ್ಐಗೆ ಸರ್ ನಮ್ಗೆ ಇಲ್ಲಿ ಹತ್ತಿರದಲ್ಲಿ ಯಾರೂ ಗೊತ್ತಿಲ್ಲ, ನಮಗ್ ಮೇಲೊಂದು ರೂಮ್ ಇದೆ, ಅಲ್ಲಿ ನಾವ್ ಇವತ್ತು ಸ್ಟೇ ಮಾಡ್ತೀವಿ ಅಂತಾಳೆ. ಎಸ್ಐ ಸರಿ ಈ ಅಪಾರ್ಟ್ಮೆಂಟ್ ನಲ್ಲಿ ನೀವು ಮಾತ್ರ ವಾಸ ಮಾಡ್ತಾ ಇರೋದಾ, ಯಾರು ಕಾಣ್ತಾನೆ ಇಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಮರಿಯಾ ಇಲ್ಲ ಸರ್, ಇಲ್ಲಿ ಇರೋದೆಲ್ಲ ಆಫೀಸರ್ಸ್ಗಳು, ಕ್ರಿಸ್ಮಸ್ ಟೈಮ್ ಅಲ್ವಾ ಅದಕ್ಕೆ ಲೀವ್, ನಮ್ ಬೇಕ್ರಿ ಇಲ್ಲೇ ಇರೋದ್ರಿಂದ ನಾವಿಲ್ಲೇ ಇದ್ದೀವಿ ಅಂತಾಳೆ. ಅದಕ್ಕೆ ಎಸ್ಐ ಬೇಕ್ರಿ ಇದ್ಯಾ ಬನ್ನಿ ತೋರಿಸಿ ಅಂತಾನೆ. ಮರಿಯಾ ಎಸ್ಐನ ಕರ್ಕೊಂಡು ಬೇಕ್ರಿ ಒಳಗೆ ಬರ್ತಾಳೆ. ಎಸ್ಐ ಬೇಕ್ರಿ ಎಲ್ಲ ಚೆಕ್ ಮಾಡಿ ಸರಿ ಆಯ್ತು ಕೇರ್ಫುಲ್ ಆಗಿರಿ, ನಾಳೆ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾನೆ. ಪೊಲೀಸ್ ಜೊತೆ ಇರೋ ಲೇಡಿ ಕಾನ್ಸ್ಟೇಬಲ್ಗೆ ಇದು ಸೂಸೈಡ್ ಅಲ್ಲ ಮರ್ಡರ್ ಇರಬೇಕು ಅಂತ ಸಂಶಯ. ಅದರಿಂದ ಎಸ್ಐ ಹತ್ರ ಸರ್ ಮರಿಯಾ ಮತ್ತೆ ರೂನಿ ಇಬ್ರು ಸೇರ್ಕೊಂಡು ಯಾಕೆ ಜೆರೋಮ್ನ ಕೊಂದಿರಬಾರ್ದು, ನಾನೇನ್ ಹೇಳ್ತೀನಿ ಅಂದ್ರೆ ಮರಿಯಾ ಮತ್ತು ರೂನಿ ನಡುವೆ ಅಫೇರ್ ಇರಬಹುದು, ಹೊರಗಡೆ ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ರೂನಿನ ಮೀಟ್ ಮಾಡಿ ಮನೇಲಿ ಜೆರೋಮ್ ಇರಲ್ಲ ಅಂತ ಮನೆ ಕರ್ಕೊಂಡು ಬಂದಿರಬಹುದು. ಆದ್ರೆ ಮರಿಯಾ ಮೇಲ್ ಸಂದೇಹ ಇದ್ದ ಜೆರೋಮ್ ಗನ್ ಇಟ್ಕೊಂಡು ಅವ್ರು ಬರೋದನ್ನೇ ಕಾಯ್ತಾ ಇರಬಹುದು. ಆದ್ರೆ ಕುಡಿದು ಹ್ಯಾಂಗ್ ಓವರ್ ನಲ್ಲಿದ್ದ ಜೆರೋಮ್ನ ಮರಿಯಾ ಮತ್ತೆ ರೂನಿನೇ ಅವನ್ ಗನ್ನಿಂದಾನೇ ಶೂಟ್ ಮಾಡಿ ಇದನ್ನ ಸುಸೈಡ್ ಅಂತ ಫ್ರೇಮ್ ಮಾಡ್ತಾ ಇರ್ಬೋದಲ್ವಾ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಅದರಿಂದ ಎಸ್ಐ ನಾಳೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತಲ್ವಾ ನೋಡ್ಕೊಳ್ಳೋಣ ಬನ್ನಿ ಅಂತ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಹೋಗ್ತಾ ಇದ್ದಂತೆ ಮರಿಯಾ ಒಂದು ಗರಗಸ ತಗೊಂಡು 3rd ಫ್ಲೋರ್ನ ಮನೆಗೆ ಬಂದು ಅಲ್ಲಿದ್ದ ಫರ್ನಿಚರ್ಸ್ ನ ಮುರಿಯೋದಕ್ ನೋಡ್ತಾ ಇದ್ದಾಳೆ. ಅಲ್ಲಿಗೆ ಆಲ್ಬರ್ಟ್ ಬರ್ತಾನೆ. 2nd ಫ್ಲೋರ್ ರೀತಿನೇ 3rd ಫ್ಲೋರ್ ನಲ್ಲೊಂದು ಮನೆ, ಒಳಗಡೆ ಇರೋ ಫರ್ನಿಚರ್ಸ್ ಎಲ್ಲ ಸೇಮ್. ವಾವ್ ಸೂಪರ್, ಈ ರೀತಿ ಎಲ್ಲ ಪ್ಲಾನ್ ಮಾಡಿ ಕೊಲೆ ಮಾಡೋಕೆ ತುಂಬಾ ದಿನಗಳು ಬೇಕಾಗಿರ್ಬೇಕಲ್ವಾ ಅಂತಾನೆ. ಆಲ್ಬರ್ಟ್ನ ನೋಡಿದ ತಕ್ಷಣ ಮರಿಯಾಗೆ ಕೋಪ ಬರುತ್ತೆ. ಎಲ್ಲೇ ಹೋದ್ರು ನನ್ನಿಂದ ಯಾಕೆ ಬರ್ತಾ ಇದ್ಯಾ, ನಿನಗೇನ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್ ನನಗೇನು ಬೇಡ, ಇದನ್ನೆಲ್ಲ ಹೇಗ್ ಮಾಡ್ದೆ ಅಂತ ಹೇಳು, ನನ್ ಕೈಲಿ ಏನಾದ್ರು ಆದ್ರೆ ನಿನಗೆ ಹೆಲ್ಪ್ ಮಾಡೋಕ್ ಟ್ರೈ ಮಾಡ್ತೀನಿ ಅಂತಾನೆ. ಮರಿಯಾ ಜೆರೋಮ್ನ ಹೇಗ್ ಕೊಲೆ ಮಾಡಿದ್ಲು ಅಂತ ಹೇಳ್ತಾಳೆ. ಜೆರೋಮ್ ಯಾವಾಗ್ಲೂ ಡ್ರಗ್ ಕನ್ಸ್ಯೂಮ್ ಮಾಡ್ತಾ ಇರ್ತಾನಲ್ವಾ, ಅದರಿಂದ ಅವಶ್ಯಕತೆಗೆ ಮೀರಿದ ಡ್ರಗ್ಸ್ ನ ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಅದರಿಂದ ಮರಿಯಾ ಡ್ರಗ್ಸ್ ನ ಎತ್ಕೊಂಡು ವೈನ್ ನಲ್ಲಿ ಜಾಸ್ತಿನೇ ಮಿಕ್ಸ್ ಮಾಡಿ ಜೆರೋಮ್ ಅನ್ಕಾನ್ಶಿಯಸ್ ಆಗೋ ಹಾಗೆ ಮಾಡಿರ್ತಾಳೆ. ಅದಾದ್ಮೇಲೆ ಆನಿನ ಕರ್ಕೊಂಡು ಡೇಟ್ಗೆ ಅಂತ ಹೋಗ್ತಾಳೆ. ಅಲ್ಲಿ ಆಲ್ಬರ್ಟ್ನ ಪರಿಚಯ ಆಗುತ್ತೆ. ಆಲ್ಬರ್ಟ್ನ 3rd ಫ್ಲೋರ್ನ ಮನೆ ಕರ್ಕೊಂಡು ಬಂದು ಆನಿನ ಮಲಗಿಸ್ ಬರ್ತೀನಿ ಅಂತ 2nd ಫ್ಲೋರ್ಗೆ ಬಂದು ಜೆರೋಮ್ ಗನ್ನಲ್ಲೇ ಜೆರೋಮ್ನ ಶೂಟ್ ಮಾಡಿ ಅವನ್ ಗನ್ನ ಅವನ್ ಕೈಗೆ ಕೊಟ್ಟು ಅಲ್ಲಿದ್ದ ಟಿಪಾಯ್ ಮೇಲೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ರೂಮ್ ಒಳಗೆ ಆನಿ ಮಲ್ಕೊಂಡಿದ್ದಾಳೆ ನೋಡ್ಕೊ ಅಂತ ಲೆಟರ್ ಬರೆದಿಟ್ಟು 3rd ಫ್ಲೋರ್ಗೆ ಬಂದು ಆಲ್ಬರ್ಟ್ನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಇದನ್ನ ತಿಳ್ಕೊಂಡ ಆಲ್ಬರ್ಟ್ ಮರಿಯಾಗೆ ನೀನು ನಿನ್ ಗಂಡನನ್ನೇ ಕೊಲೆ ಮಾಡಿದ್ಯಾ ಅಂದ್ರೆ ಏನೋ ಅದ್ರಲ್ಲಿ ನ್ಯಾಯ ಇರಲೇಬೇಕು, ಹೇಳು ನಾನು ನಿನ್ಗೇನ್ ಮಾಡ್ಬೇಕು ಅಂತ ಕೇಳ್ತಾನೆ. ಮರಿಯಾ ಆಲ್ಬರ್ಟ್ಗೆ 2 ಮನೆಯನ್ನ 1 ಮನೆಯಾಗಿ ಬದಲಾಯಿಸ್ಬೇಕು, 3rd ಫ್ಲೋರ್ ಮನೆಯಲ್ಲಿರೋ ಎಲ್ಲಾ ಫರ್ನಿಚರ್ಸ್ನು ಮುರಿದಾಕಿ ಬೇಕರಿ ಫ್ಯುರೆನ್ಸ್ ನಲ್ಲಿ ಸುಟ್ಟಾಕ್ಬಿಡೋಣ, ಕ್ರಿಸ್ಮಸ್ ಆಗಿರೋದ್ರಿಂದ ಹೊಗೆ ಜಾಸ್ತಿ ಬಂದ್ರು ಯಾರಿಗೂ ಅನುಮಾನ ಬರಲ್ಲ ಅಂತ ಹೇಳ್ತಾಳೆ. ಇಬ್ರು ಸೇರಿ 3rd ಫ್ಲೋರ್ ಮನೆಯ ಫರ್ನಿಚರ್ ಎಲ್ಲ ಮುರಿದಾಕಿ ಒಳಗಿರೋ ಸ್ಟಫ್ಸ್ ಗೂಡ್ಸ್ ಎಲ್ಲವನ್ನ ಬೇಕರಿ ಫ್ಯುರೆನ್ಸ್ ನಲ್ಲಿ ಸುಟ್ಟಾಕ್ಬಿಡ್ತಾರೆ. ಅಲ್ಲಿ ಆಲ್ಬರ್ಟ್ಗೆ ರೂನಿ ವ್ಯಾಲೆಟ್ ಸಿಗುತ್ತೆ. ವ್ಯಾಲೆಟ್ ಒಳಗಿದ್ದ ರೂನಿ ಫ್ಯಾಮಿಲಿ ಫೋಟೋ ನೋಡಿ ಇದನ್ ಯಾಕೆ ಸುಟ್ಟಾಕ್ಬೇಕು, ನಾಳೆ ಚರ್ಚ್ಗೆ ಹೋಗಿ ರೂನಿಗೆ ಕೊಟ್ಬಿಡ್ತೀನಿ ಅಂತ ಮರಿಯಾಗಿ ಹೇಳ್ತಾನೆ. 3rd ಫ್ಲೋರ್ ಮನೆಯನ್ನ ಪೂರ್ತಿ ಎಂಟಿ ಮಾಡ್ತಾರೆ. ಎಲ್ಲಾ ಮುಗಿದ್ಮೇಲೆ ಆಲ್ಬರ್ಟ್ ಅವನ್ ಪರ್ಚೇಸ್ ಮಾಡಿದ್ದ ಕೇಜ್ ಬರ್ಡ್ ಡಾಲ್ನ ಮರಿಯಾ ಕೊಟ್ಟು ಸ್ಯಾಂಟಾ ಕೊಟ್ಟ ಅಂತ ಹೇಳಿ ಆನಿಗ್ ಕೊಟ್ಬಿಡು ಅಂತ ಹೇಳಿ ಮನೆಗ್ ಬರ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ರೂನಿನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ರೂನಿ ಆಲ್ಬರ್ಟ್ ಬಗ್ಗೆ ಬಾಯಿ ಬಿಡ್ತಾನೆ. ಆಲ್ಬರ್ಟ್ ಅನ್ನೋರೊಬ್ರು ನಮಗೆ ಹೆಲ್ಪ್ ಮಾಡಿದ್ರು, ಚರ್ಚಿಂದ ಕಾರ್ ಓಡಿಸ್ಕೊಂಡ್ ಬಂದಿದ್ದು ಅವ್ರೆ, ಆಮೇಲೆ ವಾಚ್ ಹುಡ್ಕೋಕ್ ಹೋಗ್ಬೇಕಾದ್ರೆ ಆಲ್ಬರ್ಟ್ ಅವರು ಅವ್ರ ಮನೆ ಹತ್ರನೇ ಇಳ್ಕೊಂಡ್ಬಿಟ್ರು ಅಂತಾನೆ. ಅದರಿಂದ ಕಾನ್ಸ್ಟೇಬಲ್ಸ್ಗೆ ಆ ಆಲ್ಬರ್ಟ್ ಯಾರು ಅಂತ ತಿಳ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬನ್ನಿ ಅಂತಾರೆ. ಇಬ್ರು ಕಾನ್ಸ್ಟೇಬಲ್ಸ್ ಆಲ್ಬರ್ಟ್ ಮನೆ ತಿಳ್ಕೊಂಡು ಮನೆಗೆ ಬರ್ತಾರೆ. ಆಲ್ಬರ್ಟ್ ಮಲ್ಕೊಂಡಿರ್ತಾನೆ. ಮಲ್ಕೊಂಡಿದ್ದ ಆಲ್ಬರ್ಟ್ನ ಇಳಿಸಿ ಸ್ಟೇಷನ್ ಕರ್ಕೊಂಡು ಬರ್ತಾರೆ.
SI ಆಲ್ಬರ್ಟ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಹೇಳಿ ಆಲ್ಬರ್ಟ್, ನಿನ್ನೆ ಎಲ್ಲಿದ್ರಿ, ಏನಾಯ್ತು ಅಂತ. ಆಲ್ಬರ್ಟ್, ಸರ್, ನಾನು ನಿನ್ನೆ ತಾನೇ ಒಂದು ಮರ್ಡರ್ ಕೇಸಿಂದ ರಿಲೀಸ್ ಆಗಿ ಬಂದೆ. ನೈಟ್ ಚರ್ಚ್ಗೆ ಹೋಗಿದ್ದಾಗ ಮರಿಯಾ ಅನ್ನೋರೊಬ್ರು ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ರು. ಅವರಿಗೆ ನಾನು ಮತ್ತೆ ರೂನಿ ಅನ್ನೋರಿಬ್ರು ಸೇರಿ ಹೆಲ್ಪ್ ಮಾಡಿ ಮನೆ ಕರ್ಕೊಂಡು ಹೋದ್ವಿ. ಮರಿಯಾ ಅವರೇ ಅವ್ರ ಮನೆ ಅಡ್ರೆಸ್ ಹೇಳಿದ್ರು, ಮನೆ ಕರ್ಕೊಂಡು ಹೋದ್ವಿ, ಡ್ರಿಂಕ್ ಆಫರ್ ಮಾಡಿದ್ರು, ನಾವು ಕುಡಿದ್ವಿ. ಆಮೇಲೆ ಮರಿಯಾ ಅವರು ತನ್ನ ವಾಚ್ನ ಚರ್ಚ್ನಲ್ಲೇ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ರೂನಿ ಅವರು ಮರಿಯಾನ ಕರ್ಕೊಂಡು ಚರ್ಚ್ಗೆ ಹೋದ್ರು. ಹೋಗೋ ದಾರಿಯಲ್ಲೇ ನಾನು ಇಳ್ಕೊಂಡ್ಬಿಟ್ಟೆ ಅಂತಾನೆ. ಮರಿಯಾ ಆನಿನ ಕರ್ಕೊಂಡು ಸ್ಟೇಷನ್ಗೆ ಬರ್ತಾಳೆ. ಲೇಡಿ ಕಾನ್ಸ್ಟೇಬಲ್ ಮರಿಯಾನ ವಿಚಾರಣೆ ಮಾಡ್ತಾರೆ. ನೆನ್ನೆ ಏನ್ ನಡೀತು ಅದನ್ನ ಕ್ಲಿಯರ್ ಆಗಿ ಮತ್ತೊಂದು ಬಾರಿ ಹೇಳಿ ಅಂತ. ಟೇಬಲ್ ಮೇಲೆ ಒಂದು ಪೇಪರ್ನಲ್ಲಿ ಮಾಡಿದ ಅಂಶ ಇರುತ್ತೆ. ಅದನ್ನ ನೋಡಿ ಮರಿಯಾಗೆ ಆಲ್ಬರ್ಟ್ನ ಕೂಡ ಸ್ಟೇಷನ್ ಕರ್ಕೊಂಡು ಬಂದಿದ್ದಾರೆ ಅಂತ ತಿಳ್ಕೊತಾಳೆ. ಮೇಡಮ್, ಅದು ನಾನು ನಿನ್ನೆ ನಿಮ್ಗೆ ಹೇಳಿ ಸ್ಟೇಟ್ಮೆಂಟ್ನಲ್ಲಿ ಒಂದು ವಿಷಯ ಹೇಳೋದನ್ನ ಮರೆತು ಬಿಟ್ಟಿದ್ದೆ. ಚರ್ಚ್ನಲ್ಲಿ ರೂನಿ ಅವ್ರ ಜೊತೆ ಆಲ್ಬರ್ಟ್ ಅನ್ನೋರೊಬ್ರು ಕೂಡ ನನಗೆ ಹೆಲ್ಪ್ ಮಾಡಿದ್ರು, ನನ್ನ ಮನೆ ಕರ್ಕೊಂಡು ಬಂದ್ರು. ಇಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಇಬ್ರು ಅಂತ ವೈನ್ ಆಫರ್ ಮಾಡಿದೆ. ಅದಾದ್ಮೇಲೆ ವಾಚ್ ಮಿಸ್ಸಿಂಗ್ ಅಂತ ನಾನು ರೂನಿ ಅವರು ಚರ್ಚ್ಗೆ ವಾಪಸ್ ಹೋದ್ವಿ. ಹೋಗೋ ದಾರಿಯಲ್ಲೇ ಆಲ್ಬರ್ಟ್ ಇಳ್ಕೊಂಡ್ರು. ನನಗೆ ಅಷ್ಟೊಂದು ಪ್ರಜ್ಞೆ ಇಲ್ಲದೆ ಇದ್ದಿದ್ರಿಂದ ಆ ವಿಷಯ ಹೇಳೋದೊಂದನ್ನ ಮರೆತು ಬಿಟ್ಟೆ ಅಂತಾಳೆ. ರೂನಿ, ಮರಿಯಾ, ಆಲ್ಬರ್ಟ್ ಎಲ್ಲ ಒಂದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಇದು ಸೂಸೈಡ್ ಆಗಿರ್ಬೋದು. ಒಂದ್ ವೇಳೆ ಇದು ಕೊಲೆನೇ ಆಗಿದ್ರೆ ಎವಿಡೆನ್ಸ್ ಏನೂ ಇಲ್ಲ. ಆ ಕೊಲೆ ನಡೆದ ಟೈಮ್ನಲ್ಲಿ ಮನೆಯಲ್ಲಿ ಇದ್ದಿದ್ದು ಆನಿ ಮಾತ್ರ. ಆ ಹುಡುಗಿಗೆ ಮಾತು ಬರಲ್ಲ. ಇದು ಸೂಸೈಡ್ ಆಗಿದ್ರೆ ಆ ಹುಡುಗಿನೇ ಬಾಯ್ಬಿಟ್ಟು ಹೇಳ್ಬೇಕು ಅಷ್ಟೇ ಅಂತ SI ಲೇಡಿ ಕಾನ್ಸ್ಟೇಬಲ್ಗೆ ಹೇಳ್ತಾರೆ. ರೂನಿ SI ಹತ್ರ, ಸರ್, ಕಳೆದೋದ ನನ್ನ ವ್ಯಾಲೆಟ್ ಎಲ್ಲಿದೆ ಅಂತ ನನಗೆ ಗೊತ್ತು. ಅದನ್ನ ನಾನೇ ಬೇಕು ಅಂತ ನನ್ನ ವ್ಯಾಲೆಟ್ನ ಮರಿಯಾ ಮನೆಯೊಳಗೆ ಒಂದು ಸೋಫಾ ಹತ್ರ ಇಟ್ಟೆ. ಮತ್ತೆ ಈ ಕಾರಣ ಇಟ್ಕೊಂಡು ಮರಿಯಾ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡ್ಬೋದಲ್ಲ ಅಂತ. ಆದ್ರೆ ಅಷ್ಟರಲ್ಲಿ ಅವ್ರ ಹಸ್ಬೆಂಡ್ಗೆ ಹೀಗಾಗೋಯ್ತು. ಈ ವಿಷಯವನ್ನ ನಾನು ನಿಮ್ಗೆ ಮುಂಚೆನೆ ಹೇಳ್ಬೇಕಾಗಿತ್ತು. ಹೇಳ್ದೆ ಇದ್ದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ಅಂತಾನೆ. SI ರೂನಿ, ಮರಿಯಾ, ಆಲ್ಬರ್ಟ್ಗೆ ನೀವ್ಯಾರು ಊರ್ ಬಿಟ್ಟು ಹೋಗೋ ಆಗಿಲ್ಲ. ಹೇಳಿ ಕೇಳಿಸ್ದಾಗ್ಲೆಲ್ಲ ಸ್ಟೇಷನ್ಗೆ ಬರಬೇಕು. ಎಲ್ರೂ ಸ್ಟೇಟ್ಮೆಂಟ್ ಕೊಟ್ಟು ಹೊರಡ್ಬಹುದು ಅಂತಾರೆ. ಎಲ್ರೂ ಸ್ಟೇಟ್ಮೆಂಟ್ ಬರೆದು SI ಕೊಡ್ತಾರೆ. SI ರೂನಿಗೆ, ನಿಮ್ ವ್ಯಾಲೆಟ್ ಸಿಕ್ಕಿದ್ರೆ ಹೇಳ್ ಕಳಿಸ್ತೀನಿ, ಬಂದಿಸ್ಕೊಂಡು ಹೋಗಿ ಅಂತಾರೆ. ಹಾಗೆ ಆಲ್ಬರ್ಟ್ ನೆನ್ನೆ ತಾನೇ ಜೈಲಿಂದ ರಿಲೀಸ್ ಆಗಿ ಬಂದಿರೋದ್ರಿಂದ ರಿಲೀಸ್ ಫಾರ್ಮ್ ಕೇಳ್ತಾರೆ. ಆಲ್ಬರ್ಟ್ ವ್ಯಾಲೆಟ್ ಓಪನ್ ಮಾಡಿ ನೋಡಿದ್ರೆ ಅದು ರೂನಿ ಅವರ ವ್ಯಾಲೆಟ್. ಚರ್ಚ್ಗೆ ಹೋಗಿ ಅವ್ರ ವ್ಯಾಲೆಟ್ನ ಕೊಡ್ತೀನಿ ಅಂತ ಹೇಳಿ ಜೋಬ್ನಲ್ಲೇ ಇಟ್ಕೊಂಡಿರ್ತಾನೆ. SI ಹತ್ರ ಹೇಗೋ ಮ್ಯಾನೇಜ್ ಮಾಡಿ, ಸರ್, ರಿಲೀಸ್ ಫಾರ್ಮ್ ಮನೆಯಲ್ಲೆಲ್ಲೋ ಇರಬೇಕು, ಸಾಯಂಕಾಲ ತಂದು ಕೊಡ್ತೀನಿ ಅಂತಾನೆ. ಈಗ ಮೂವರು ಸ್ಟೇಷನ್ ಇಂದ ಹೊರಗಡೆ ಬರ್ತಾ ಇದ್ದಾರೆ. ಆನಿ ಆ ಕೇಜ್ ಬರ್ಡ್ ಡಾಲ್ನ ಟೇಬಲ್ ಮೇಲೆ ಮರ್ತ್ಬಿಟ್ಟು ಹೋಗ್ತಾ ಇರ್ತಾಳೆ. ಅದನ್ನ ಎತ್ಕೊಂಡು ಲೇಡಿ ಕಾನ್ಸ್ಟೇಬಲ್, ಆನಿ, ನೀನೇನೋ ಮರ್ತ್ಬಿಟ್ಟು ಹೋಗ್ತಾ ಇದೀಯಾ ಅಂತ ಓಂ ಬೂಮ್ ಮಂತ್ರಕಾಳಿ ಅಂತ ಹೇಳಿ ಆನಿಗ್ ಕೊಡ್ತಾರೆ. ಯಾರು ಕೊಟ್ಟಿದ್ದು? ನಿಮ್ಮಮ್ಮ ತಗೊಟ್ಟಿದ್ದ ಅಂತ ಕೇಳ್ತಾರೆ. ಅದಕ್ಕೆ ಆನಿ ಸ್ಯಾಂಟಾ ಅಂತ ಆಲ್ಬರ್ಟ್ ಕಡೆಗೆ ಕೈ ತೋರಿಸ್ತಾಳೆ. ಅದನ್ನ ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆನಿ ಮಾತಾಡ್ತಾ ಇದ್ದಾಳೆ ಅಂತ. ಮರಿಯಾ ಓಡ್ ಬಂದು ಆನಿನ ತಪ್ಕೋತಾಳೆ. ಎಲ್ರೂ ಆಲ್ಬರ್ಟ್ ಕಡೆಗೆ ನೋಡ್ತಾ ಇದ್ದಾರೆ. ಆಲ್ಬರ್ಟ್ಗೆ ಗೊತ್ತಾಗೋಗುತ್ತೆ ನಾನು ಸಿಗಾಕೊಂಡೆ ಅಂತ. ಅದರಿಂದ ಜೋಬ್ ಒಳಗಿದ್ದ ವ್ಯಾಲೆಟ್ನ ಪೊಲೀಸ್ಗೆ ತೋರಿಸಿ ಅದನ್ನ ರೂನಿಗೆ ಕೊಟ್ಟು ತನ್ನ ಹತ್ರ ರೋಸಿ ನೆನಪಿನಲ್ಲಿರೋ ರಿಂಗ್ನ ಮರಿಯಾ ಕೊಟ್ಟು ಜೆರೋಮ್ನ ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಂಡ್ಬಿಡ್ತಾನೆ. ಆಲ್ಬರ್ಟ್ಗೆ ಮರಿಯಾನ ಕಾಪಾಡಬೇಕಾಗಿರುತ್ತೆ. ಅದರಿಂದ ತಾನೇ ವಾಲಂಟಿಯರ್ ಆಗಿ ಒಪ್ಕೊಂಡ್ಬಿಡ್ತಾನೆ. ಇದರಿಂದ ಕೇಸ್ ಇನ್ವೆಸ್ಟಿಗೇಷನ್ ಸ್ಟಾಪ್ ಆಗುತ್ತೆ. ಮರಿಯಾ ಮೇಲೆ ಸಂದೇಹ ಬರಲ್ಲ ಅಂತ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.